ಏನು ನನ್ನ ಸತತ ಮನವಿಗಳನ್ನ 6-7 ತಿಂಗಳಿಂದ ಏನು ಕೊಟ್ಕೊಂಡ್ಬಂದಿದೆ. ಇವತ್ತು ಎಲ್ಲ ಕೇಸ್ಗಳು ಡಮಾರ್. ಮ್ಯಾಜೆಸ್ಟಿಕ್ ಕೇಸ್ ಬಿ ರಿಪೋರ್ಟ್ ಆಗಿದೆ, ಸಿವಿಲ್ ಕೋರ್ಟ್ ಎಲ್ಲ ಕೇಸ್ಗಳು ವಜಾ ಆಗ್ತಾ ಇದೆ. 10 ಕುಂಟೆ ಕೇಳಿದ್ವಿ, 10 ಎಕರೆ ಹೋಗ್ತಾ ಇದೆ. ಸರ್ಕಾರ 10 ಎಕರೆ ವಶಪಡಿಸ್ಕೊಳ್ತಾ ಇದೆ ಅರಣ್ಯ ಇಲಾಖೆ. ಇದು ನಿಸ್ಸಂಶಯವೇ ಇಲ್ಲ. ಇವತ್ತು ಇಲ್ಲಿವರೆಗೂ 15-16 ವರ್ಷದಿಂದ ಸೇಫ್ಟಿ ಆಗಿತ್ತು. ಅಭಿಮಾನ್ ಸ್ಟುಡಿಯೋ ಯಾಕೆ ಸೇಫ್ಟಿ ಆಗಿತ್ತು ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯಲ್ಲಿ ಇದ್ದಿದ್ದಕ್ಕೆ ಅವತ್ತು ಬಚಾವಾದ್ರವರು. ಇವತ್ತು 10 ಎಕರೆನೂ ಹೋಗ್ತಾ ಇದೆ. 10 ಕುಂಟೆ ಕೊಟ್ಟಿದ್ರೆ ನ್ಯಾಯಯುತವಾಗಿ ಅವ್ರು 10 ಎಕರೆ ಉಳ್ಕೋತಾ ಇತ್ತು. ಖುಷಿ ಆಗ್ತಾ ಇದೆ ನನಗೆ. ಇವತ್ತು ಜಿಲ್ಲಾಧಿಕಾರಿ ಜಗದೀಶ್ ಅವರು ನನಗೆ ಇವತ್ತು ಸ್ಪಂದಿಸಿ ಕರೆಕ್ಟಾಗಿ ಎಲ್ಲ ವಿವರಣೆ ಕೊಟ್ಟರು. ನಮ್ಮ ಕಂದಾಯ ಇಲಾಖೆಯಿಂದ ನೀವು ಯಾರಿಗೆ ಮನವಿ ಕೊಟ್ಟಿದ್ರು, ನಾನು ಸಂಪೂರ್ಣ ವರದಿನ ನನ್ನ ಕಂದಾಯ ಇಲಾಖೆಯಿಂದ ನಾನು ಅರಣ್ಯ ಇಲಾಖೆಗೆ ಸಂಪೂರ್ಣ ವರದಿಯನ್ನು ಇದು ಅರಣ್ಯ ಭೂಮಿ ವಶಪಡಿಸಿಕೊಳ್ಳಿ ಅಂತ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ನನಗೆ ತಿಳಿಸಿದ್ದಾರೆ. ಸರ್ ನಮಸ್ತೆ. ಸರ್ ಇವತ್ತು ಡಿ ಸಿ ಅವ್ರು ಮೀಟ್ ಮಾಡಿದ್ರಿ, ಏನಾಯ್ತು ಸರ್ ವಿಷಯ? ಅದೇ ಇವತ್ತೇನು 8/8/2025 ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಏನು ಧ್ವಂಸ ಆಯಿತು, ಆಮೇಲೆ ಅರಣ್ಯ ಇಲಾಖೆ ಏನು ನಾವು ಅರಣ್ಯ ಇಲಾಖೆ ಒಪ್ಸಿ ಅಂತ ತಿಳಿಬೋದು. ಅಲ್ಲಿಂದ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಪುನರ್ನಿರ್ಮಾಣ ಆಗಬೇಕು, ಮತ್ತು ನಮಗೆ ಪೂಜೆ ಮಾಡೋಕ್ಕೆ ಸೆಪ್ಟೆಂಬರ್ 18 ಡಿಸೆಂಬರ್ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅಂದ್ಬಿಟ್ಟು ಈ ಕಡೆ ಮನವಿಗಳು ನಾವು ಎಲ್ಲ ಇಲಾಖೆ, ಕಂದಾಯ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ವಿಧಾನಸೌಧ ಇರ್ಬೋದು, ವಿಕಾಸ್ ಸೌಧ ಇರ್ಬೋದು, ತುಂಬ ಮನವಿಗಳು ನಾವು ಕೊಟ್ಕೊಂಡ್ಬಂದಿದ್ವಿ. ಇವತ್ತು ನಾನು ಡಿ ಸಿ ಅವ್ರು ನಾನು ಒಂದು 2-3 ಸಾರಿ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರು. ತುಂಬ ನನಗೆ ಸಂತೋಷ ಆಯಿತು. ಇವತ್ತು ಡಿ ಸಿ ಅವರು ಎಲ್ಲ ಕುಲಂಕುಷವಾಗಿ ಮಾತಾಡಿದ್ರು. ನಾನು ಎಲ್ಲ ಸಿ ಎಸ್ದು ಮತ್ತು ಎಲ್ಲ ಹೇಳಿದ್ವಿ. ಇಲ್ಲ ಗೌಡ್ರೆ ಆಯಿತು, ನಮಗೆಲ್ಲ ಬಂದಿದೆ ನಿಮ್ಮ ಮನವಿ ಪತ್ರಗಳು. ನಾವು ಈಗಾಗಲೇ ನಾನು SIT ಮೀಟಿಂಗ್ ಮಾಡಿ ಕಂದಾಯ ಇಲಾಖೆ ನಮ್ದು ಏನಿದೆ, ಏನು ವರದಿ ಇತ್ತು ಎಲ್ಲನೂ ಸೇರಿಸಿ ನಾವು ಅರಣ್ಯ ಇಲಾಖೆಗೆ DSFಗೆ ನಾವು ಉಪಸಂರಕ್ಷಕರಿಗೆ ವರದಿ ಕಳಿಸಿದ್ದೀವಿ. ನಮ್ಮ ಕಂದಾಯ ಇಲಾಖೆಯಿಂದ ಯಾವುದು ಕೆಲಸ ನಿಂತಿಲ್ಲ, ಸಂಪೂರ್ಣ ನಾವು ಈಗಾಗಲೇ ವರದಿಯನ್ನು ಸಲ್ಲಿಸಿದ್ದೇವೆ ಅಂತ ಹೇಳಿದ್ರು. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಗದೀಶ್ ಸರ್ಗೆ ಮತ್ತು ಆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳ ಪರವಾಗಿ ನಮ್ಮ ವಿಷ್ಣು ಸೇನಾ ಸಂಘಟನೆ ಇರ್ಬೋದು, ನಮ್ಮ US ಅಭಿಮಾನ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಆ ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ ಅವ್ರಿಗೆ, OA ಅವರಿಗೆ ಮತ್ತು ಏನು ಕೇಸ್ ವರ್ಕರ್ ಇದ್ದಾರೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ಕತೆ. ಇಷ್ಟಕ್ಕೆ ನಮಗೆ ಇವತ್ತು ಸದ್ಯಕ್ಕೆ ಖುಷಿಯಾಗಿದೆ. ಏನು ನನ್ನ ಸತತ ಮನವಿಗಳನ್ನ 6-7 ತಿಂಗಳಿಂದ ಏನು ಕೊಟ್ಕೊಂಡ್ಬಂದಿದೆ. ನಾನು ಇವತ್ತು ಮನವಿ ಕೊಟ್ಟಿದ್ದೀನಿ. ನಮಗೆ ಏನು ಸೆಪ್ಟೆಂಬರ್ 18, 2026 76ನೇ ಜನ್ಮದಿನೋತ್ಸವಕ್ಕೆ ನೀವು ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ, ಮನವಿ ಕೊಟ್ಟಿದ್ದೀನಿ. ನಮಗೆ ಅದು ಪುನರ್ನಿರ್ಮಾಣ ಮಾಡೋಕ್ಕೆ ಅವಕಾಶ ಕೊಡಬೇಕು. ಸರ್ಕಾರ ನಮಗೆ 10 ಎಕರೆ ವಶಪಡಿಸ್ಕೊಳ್ಳಿ, ನಮ್ಗೆ 10 ಕುಂಟೆ ಕೊಡಿ. ನಾವಿಷ್ಟೇ ಕೇಳ್ತಿದ್ದು ಅವಾಗಿಂದ. ಅವರೇ 10 ಕುಂಟೆ ಬರ್ಕೊಟ್ಟು ದಾನವಾಗಿ ಕೊಟ್ಟು ಇದೇ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಫೋಟೋಗಳಿದೆ, ವೀಡಿಯೋಗಳಿದೆ. ಅವ್ರು ಕೋರ್ಟಲ್ಲಿ ಹೇಳ್ತಾರೆ ರಾಜಗೌಡ ಯಾರು ಗೊತ್ತಿಲ್ಲ ಅಂತ. ಅದು ವೀಡಿಯೋಗಳು ಗೊತ್ತಿಲ್ವೇ? ಗೊತ್ತಿಲ್ಲ ವೀಡಿಯೋಗಳು. ಎಲ್ಲ ಕೇಸ್ಗಳು ಡಮಾರ್. ಮ್ಯಾಜೆಸ್ಟಿಕ್ ಕೇಸ್ ಬಿ ರಿಪೋರ್ಟ್ ಆಗಿದೆ, ಸಿಟಿ ಸಿವಿಲ್ ಕೋರ್ಟ್ ಎಲ್ಲ ಕೇಸ್ಗಳು ವಜಾ ಆಗ್ತಾ ಇದೆ. ಹೀಗಾಗಿ ತುಂಬ ತೊಂದರೆಗಳಾಗಿದೆ. ನನಗೆ ತೊಂದರೆ ಆಗಿದೆ, ನಾನು ಅನುಭವಿಸ್ತಾ ಇದ್ದೀನಿ. ಆದರೂ ಎಲ್ಲ ದೇವರಿದ್ದಾನೆ, ನ್ಯಾಯ ದೇವತೆ ಇದೆ. ಅದಕ್ಕಾಗಿ ಅಲ್ಲಿ ಕೆಲಸಗಳು ಅದು ಏನು ನಡೀಬೇಕು ಅದು ನಡೀತಾ ಇದೆ. ಇವತ್ತು 10 ಕುಂಟೆ ಕೇಳಿದ್ವಿ, 10 ಎಕರೆ ಹೋಗ್ತಾ ಇದೆ. ಸರ್ಕಾರ 10 ಎಕರೆನೂ ವಶಪಡಿಸ್ಕೊಳ್ತಾ ಇದೆ ಅರಣ್ಯ ಇಲಾಖೆ. ಇದು ನಿಸ್ಸಂಶಯವೇ ಇಲ್ಲ. ನಮ್ಗೆ 10 ಕುಂಟೆ ಕೊಡೋಕ್ಕಾಗಲ್ಲ ಅಂದ್ರೆ 10 ಎಕರೆ ಹೋಗ್ಲಿ ಬಿಡ್ರಿ, ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ಬೇಕು ನಾವು? ಇವತ್ತು ಇಲ್ಲಿವರೆಗೂ 15-16 ವರ್ಷದಿಂದ ಸೇಫ್ಟಿ ಆಗಿತ್ತು. ಅಭಿಮಾನ್ ಸ್ಟುಡಿಯೋ ಯಾಕೆ ಸೇಫ್ಟಿ ಆಗಿತ್ತು ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯಲ್ಲಿ ಇದ್ದಿದ್ದಕ್ಕೆ ಅವತ್ತು ಬಚಾವಾದ್ರವರು. 1 ಎಕರೆನೂ ಮಾರ್ಕೊಂಡ್ರು 10 ಕೋಟಿಗೆ. ನಮ್ಮ ಅಪ್ಪಾಜಿ ಕಡೆಯಿಂದ ನಮ್ಮ ಅಪ್ಪಾಜಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು ಅವರು. ಇವತ್ತು 10 ಎಕರೆನೂ ಹೋಗ್ತಾ ಇದೆ. 10 ಕುಂಟೆ ಕೊಟ್ಟಿದ್ರೆ ನ್ಯಾಯಯುತವಾಗಿ ಅವ್ರು 10 ಎಕರೆ ಉಳ್ಕೋತಾ ಇತ್ತು. ಇವತ್ತು ರಾಜಕಾರಣಿಗಳ, ಬ್ರೀಡರ್ಗಳ
ಮಾಜಿ ಪೊಲೀಸ್ ಅಧಿಕಾರಿಗಳು ಇವತ್ತು ಅವ್ರ ಮಾತು ಕೆಟ್ಕೊಂಡು ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ಇವತ್ತು ನನ್ನ ಮೇಲೆ, ಅಭಿಮಾನಿಗಳ ಮೇಲೆ, ಡಾಕ್ಟರ್ ವಿಷ್ಣುವರ್ಧನ್ರವರ ಮೇಲೆ ಮೂಗಿ ಬಿದ್ದರು. ತಾತ್ಕಾಲಿಕ ಡಾಕ್ಟರ್ ವಿಷ್ಣುವರ್ಧನ್ರವರ 74ನೇ ಜನ್ಮದಿನೋತ್ಸವ 16ನೇ ಪುಣ್ಯಸ್ಮರಣೆ ತಡೆದ್ರು. ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಯಾವುದೇ ಇಂಜೆಕ್ಷನ್ ಆರ್ಡರ್ ಇರಲಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನನಗೆ ತುಂಬ ನಷ್ಟ ಆಯಿತು. ಆ ಕಾರ್ಯಕ್ರಮದಲ್ಲಿ ತುಂಬ ನಷ್ಟ ಅನುಭವಿಸಿದೆ ನಾನು. ಇವತ್ತು ನನ್ನ ಸಂಘಟನೆ ಟ್ರಸ್ಟ್ ಏಕಾಂಗಿ ಹೋರಾಟ ಮಾಡ್ತಾಯಿದ್ದೀನಿ. ನಮ್ಮ ಟ್ರಸ್ಟ್ ಪದಾಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ರು. ಯಾವುದು ಉಳಿದಿಲ್ಲ, ಸತ್ಯಕ್ಕೆ ಯಾವತ್ತೂ ಜಯ ಇರುತ್ತೆ. ನಾನು ಪ್ರಾಮಾಣಿಕ ಹೋರಾಟ ಮಾಡ್ತಾಯಿದ್ದೀನಿ. ಯಾರಿಗೂ ಹೋಗ್ಬಿಟ್ಟು ಈ ಕೆಲಸ ಮಾಡಿಕೊಡಿ ಅಂತ ಒಬ್ಬ ರಾಜಕಾರಣಿ ತಕ್ಕ ಹೋಗಿಲ್ಲ. ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಕಂದಾಯ ಇಲ್ಲ ಕೃಷ್ಣ ಬೈರೇಗೌಡರು ಮನವಿ ಕೊಟ್ಟೆ, ಎಲ್ಲಿ ಅದು ಇನ್ನೂ ಬಂದೇ ಇಲ್ಲ. DC ಆಫೀಸ್ ಲೆಟ್ರು. ಅಧಿಕಾರಿಗಳು CS ಶಾಲಿನಿ ರಜಿಸ್ಟ್ನವ್ರು ಕೊಟ್ಟೆ, ಮುಖ್ಯಮಂತ್ರಿ ಆಪ್ತಕರಿಸಿ BB ಕಾವೇರಮ್ಮ ಕೊಟ್ಟೆ, ಅವ್ರ ಲೆಟ್ರು ಬಂದಿದೆ. ಈ ರಾಜಕಾರಣಿ ಯಾವನ ಆಗಿದ್ದಾನಲ್ಲಪ್ಪ ಮಿನಿಸ್ಟ್ರು, ಅವನ ಲೆಟ್ರು ಬರಲ್ಲ. ಇವರಿಗೆಲ್ಲ ಸೂಟ್ ಕೇಸ್ ಹೋಗ್ಬೇಕಾ? ಸೂಟ್ ಕೇಸ್ ಹೋದ್ರೆ ನಾನು ಕೆಲಸ ಮಾಡೋದು ರಾಜಕಾರಣಿಗಳು, MLAಗಳು, ಮುಖ್ಯಮಂತ್ರಿಗಳು ಮತ್ತು ಯಾರೋ ಮಂತ್ರಿಗಳು ಅನ್ಸ್ಕೊಂಡವರು. ಸೂಟ್ ಕೇಸ್ ಹೋದರೆ ಲೆಟ್ರ್ ಹೋಗೋದು, ಇಲ್ಲ ಲೆಟ್ರು ಮುಂದಕ್ಕೆ ಹೋಗಲ್ವಾ? ಇರಲಿ, ಪರವಾಗಿಲ್ಲ. ನಮಗೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ನಾನು ಅಧಿಕಾರಿಗಳ ಮಾರ್ಗದಲ್ಲೇ ಹೋಗ್ತಾಯಿದ್ದೀನಿ ಮನವಿಗಳು ಕೊಟ್ಕೊಂಡು. ನನಗೆ ಅಲ್ಪಮಟ್ಟಿಗೆ ಜಯ ಸಿಗ್ತಾಯಿದೆ. ಖುಷಿ ಆಗ್ತಾಯಿದೆ ನನಗೆ. ಇವತ್ತು ಜಿಲ್ಲಾಧಿಕಾರಿ ಜಗದೀಶ್ ಅವರು ನನಗಿವತ್ತು ಸ್ಪಂದಿಸಿ ಕರೆಕ್ಟಾಗಿ ಎಲ್ಲ ವಿವರಣೆ ಕೊಟ್ಟರು. ನಮ್ಮ ಕಂದಾಯ ಇಲಾಖೆಯಿಂದ ನೀವು ಯಾರಿಗೆ ಮನವಿ ಕೊಟ್ಟಿದ್ರು, ನಾನು ಸಂಪೂರ್ಣ ವರದಿನ ನನ್ನ ಕಂದಾಯ ಇಲಾಖೆಯಿಂದ ನಾನು ಅರಣ್ಯ ಇಲಾಖೆಗೆ ಸಂಪೂರ್ಣ ವರದಿಯನ್ನು ಇದು ಅರಣ್ಯ ಭೂಮಿ ವಶಪಡಿಸಿಕೊಳ್ಳಿ ಅಂತ ನಾನು ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ನನಗೆ ತಿಳಿಸಿದ್ದಾರೆ. ಇವತ್ತು ನಾನು ಮನವಿ ಕೊಟ್ಟೆ. ಇವತ್ತು ಪುನರ್ನಿರ್ಮಾಣ ಆಗಬೇಕು, ನಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್ಕಾರ. 10 ಎಕರೆ ವರ್ಷಪಟ್ಕೊಳ್ಳಿ, 10 ಕುಂಟೆ ಕೊಡಿ. ನಿಮ್ಗೆ ಖುಷಿ ಇದ್ದರೆ ಇನ್ನೂ 10 ಕುಂಟೆ ಕೊಡಿ. ಅಭಿಮಾನ್ ಸ್ಟುಡಿಯೋ ಸಂಸ್ಥಾಪಕರಾದ ಬಾಲಣ್ಣವರ ಸಮಾಧಿನ ನಾವು ಮರು ನಿರ್ಮಾಣ ಮಾಡ್ತೀವಿ. ಬಾಲಣ್ಣವರ ಸಮಾಧಿ ಮರು ನಿರ್ಮಾಣ ಮಾಡ್ತೀವಿ. ಯಾಕೆ ಗೊತ್ತಾ? ಆ 20 ಎಕರೆ ತಗೊಂಡು ಸ್ಟುಡಿಯೋ ಕಟ್ಟಿದ್ರು. ಅವ್ರ ಸಮಾಧಿನೂ ನೆಲಸಮ ಮಾಡಿದ್ರು. ಮಗ ಮೊಮ್ಮಕ್ಕಳು ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಮಾಡಿದ್ರು. ಅವ್ರಿಗೆ ಯೋಗ್ಯತೆ ಎಲ್ಲ ಉಳಿಸ್ಕೊಳ್ಳೋಕ್ಕೆ ಮೊಮ್ಮಕ್ಕಳಿಗೆ ಸರ್ಕಾರದ ಕಡೆ ಹೋಗ್ತಾ ಇದೆ ಜಮೀನು. ಆಯಿತಾ? ಅದಕ್ಕೆ ಸರ್ಕಾರಕ್ಕೆ ಸದ್ಯಕ್ಕೆ ನಮ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಸರ್ಕಾರ 10 ಎಕರೆ ವಶಕ್ಕೆ ಬಂದಾಗ ನಾನು ಈ ಅಭಿಮಾನ್ ಸ್ಟುಡಿಯೋ ನಮ್ಮ ಸಂಸ್ಥಾಪಕರಾದ ಬಾಲಣ್ಣವರ ಒಂದು ಪ್ರಸ್ತಾವನೆ ನಾನು ಇಡ್ತೀನಿ ಒಬ್ಬ ಅಭಿಮಾನಿಯಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸದ್ಯದಲ್ಲೇ ನಮ್ಮ ಹೋರಾಟ ಅರಣ್ಯ ಇಲಾಖೆ ಏನು ಕ್ರಮ ತಗೊಳುತ್ತೆ. ಉಪಸಂರಕ್ಷಣಾಧಿಕಾರಿ ರವೀಂದ್ರ ಸರ್ ನಾನು ಭೇಟಿ ಮಾಡಿದ್ದೆ. ನಮ್ಮ ಹೊಸಕ್ಕೆ ಬಂದು ನಾವು ತಗೊಳ್ತೀವಿ ಅಂತ. ನಮ್ಮ ಕಂದಾಯ ಇಲಾಖೆ ಕೆಲಸ ಮುಗಿದಿದೆ. ಮುಖ್ಯ ಕಾರ್ಯದರ್ಶಿ CS ಶಾಲಿನಿ ರಜಿಸ್ಟ್ನವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. DC ಜಗದೀಶ್ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರ ಕೆಲಸ ಅವ್ರು ಮುಗಿಸಿದ್ದಾರೆ. ಇದು ಅರಣ್ಯ ಇಲಾಖೆ ಇದು ಸಂಬಂಧಪಟ್ಟಂತೆ ನಾನು ಭೀಮಣ್ಣ ಖಂಡ್ರನ್ನು ಭೇಟಿ ಮಾಡ್ತೀನಿ. ದಾಖಲೆಗಳು ತಗೊಂಡು ನನ್ನ ಮನವಿಗಳು ತಗೊಂಡು ಉಪ ಸಂರಕ್ಷಣಾಧಿಕಾರಿಗಳನ್ನು ಭೇಟಿ ಮಾಡ್ತೀನಿ. ಆಲ್ರೆಡಿ ಭೇಟಿ ಮಾಡಿ ನನಗೆ ಅಂದರೆ ಕಂದಾಯ ಇಲಾಖೆ ಸಂಪೂರ್ಣ ವರದಿ ಹೋಗ್ಬೇಕು ಅಲ್ಲಿಗೆ. ಇವ್ರದ್ದೇನು 1% ಇರಬಾರ್ದು. ಅದನ್ನ ಜಿಲ್ಲಾಧಿಕಾರಿಗಳು ಇವತ್ತು ಸಂಕ್ಷಿಪ್ತವಾಗಿ ನಂಗೆ ತಿಳಿಸಿದ್ದಾರೆ. ನಮ್ಮ ಸಂಪೂರ್ಣ ವರದಿಯನ್ನು ತಿಳಿಸಿದ್ದೀವಿ ಗೌಡ್ರೆ. ಇದು ಯಾವುದೇ ಅಭಿವೃದ್ಧಿ ಪಡಿಸಿಲ್ಲ. ನಮ್ಮ ಪರ್ಮಿಷನ್ ಇಲ್ಲದೆ ಮಾರ್ಕೊಂಡಿದ್ದಾರೆ. ಒಂದು ಎಕರೆನೂ ಮಾರ್ಕೊಂಡು ಇದು ಮಾಡಿದ್ದಾರೆ. 10 ಎಕರೆ ಹೊಸಪಡಿಸ್ಕೊಂಡಿಲ್ಲ. ಆಗ 10 ಎಕರೆನೂ ಅಭಿವೃದ್ಧಿ ಪಡಿಸಿಲ್ಲ. ನಾವೆಲ್ಲ ಸಂಪೂರ್ಣ ವರದಿ ಕೊಟ್ಟಿದ್ದೀವಿ. ನಮ್ಮ ಕೆಲಸ ಮುಗಿದಿದೆ. ನೀವೇನಿದು ಅರಣ್ಯ ಇಲಾಖೆಯನ್ನು ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ಮುಂದಿನ ನಡೆ ಅರಣ್ಯ ಇಲಾಖೆ ಕಡೆ ಅಂತ ಹೇಳ್ತೀನಿ ಸರ್. ನಾನು ವಿಷ್ಣು ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ರಾಜಗೌಡರು, ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ರಾಜಗೌಡರು.